ಅಸಾಮಾನ್ಯ ಕನ್ನಡಿಗ ಪವರ್ಡ್ ಬೈ ಸುಪ್ರೀಂ ಸೋಲಾರ್. ಮೇಕ್ ಲೈಫ್ ಬೆಟರ್. TSS ಟೈಗರ್ ಸುಪಾರಿ. ನಮಸ್ಕಾರ ವೀಕ್ಷಕರೇ, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಜಂಟಿಯಾಗಿ ಪ್ರಸ್ತುತಪಡಿಸ್ತಾ ಇರುವಂತಹ ಅಸಾಮಾನ್ಯ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಧನೆಯ ಹಾದಿ ಎಷ್ಟೇ ಕಠಿಣವಾಗಿದ್ರೂ ಕೂಡ ಸಾಧಿಸುವ ಛಲ ಇದ್ರೆ ಯಾವುದೂ ಕೂಡ ತೊಂದರೆಯಾಗಿ ಕಾಡುವುದಿಲ್ಲ ಅನ್ನೋದಕ್ಕೆ ಹಲವು ಸಾಧಕರು ನಮ್ಮ ಮುಂದೆಯೇ ಉದಾಹರಣೆಯಾಗಿ ನಿಂತ್ಕೊಳ್ತಾರೆ. ಆದ್ರೆ ಸಮಾಜ ಸೇವೆಯನ್ನ ಮಾಡ್ತಾ, ಜನಸೇವೆಯನ್ನ ಮಾಡ್ತಾ ಎಲ್ಲೂ ಕೂಡ ತಾವು ಈ ಸಾಧನೆಯನ್ನ ಮಾಡಿದ್ದೀವಿ ಅಂತ ತೋರಿಸಿಕೊಳ್ಳದೆ ಎಲೆಮರೆಕಾಯಿಯಾಗಿ ಉಳಿದು ಹೋಗಿರುವಂತಹ ಆ ಅಸಾಮಾನ್ಯ ಕನ್ನಡಿಗರನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಪ್ರತಿದಿನವೂ ಕೂಡ ನಾವು ನಾಮಿನೇಟ್ ಆಗಿರುವಂತಹ ಆ ಅಸಾಮಾನ್ಯರನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಜೊತೆಗೆ ನೀವು ಕೂಡ ನಮಗೆ SMS ಮಾಡಬಹುದಾಗಿದೆ. ಸಂಪೂರ್ಣವಾಗಿ ಕನ್ನಡ ನಾಡಿಗೋಸ್ಕರ, ಇಡೀ ದೇಶಕ್ಕೋಸ್ಕರ ದುಡಿದಂತಹ ಸಾಧಕರನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ಮದು. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಸಾಮಾನ್ಯ ಕನ್ನಡಿಗರ ಕುರಿತಾಗಿ ಮಾತನಾಡೋದಕ್ಕೆ ಇಬ್ಬರು ವಿಶೇಷ ಅತಿಥಿಗಳು ಮೊದಲಿಗೆ ನಮ್ಮ ಜೊತೆ ಇದ್ದಾರೆ. ಈಗ ಕಣ್ವಮಾರ್ಟ್ ಗ್ರೂಪ್ ಆಫ್ ಕಂಪನಿಯ CMD ಆದಂತಹ N ನಂಜುಂಡಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾಂತ್ರಿಕ ಬರಹಗಾರರಾದಂತಹ ಪವನಜ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿರಂತರವಾಗಿ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭ ನಿರಂತರವಾಗಿ ಈ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ನಿಮ್ಮ ಸುತ್ತಮುತ್ತ ಯಾರಾದರೂ ಅಸಾಮಾನ್ಯ ಕನ್ನಡಿಗರು ಇದ್ರೆ ನಮಗೆ ನೀವು ಬರೆದು ಕಳುಹಿಸಿ ಅಂತ 800ಕ್ಕೂ ಹೆಚ್ಚು ನಾಮಿನೇಷನ್ಗಳು ಬಂದಿದ್ವು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹಲವಾರು ಜನ ಈ ಕುರಿತಾಗಿ ಸಾಕಷ್ಟು ತಮ್ಮ ಸುತ್ತಮುತ್ತ ಇರುವಂತಹ ಹಲವು ಸಾಧಕರನ್ನ ನಮಗೆ ಬರೆದು ಕಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಹಾಗಾದ್ರೆ ನಮ್ಮ ಸೆಲೆಕ್ಷನ್ ಕಮಿಟಿ ಯಾವ ರೀತಿ ಇದರ ನಡುವೆ ಕೆಲಸ ಮಾಡ್ತು ಅನ್ನೋದರ ಕುರಿತಾಗಿ ಒಂದು ಸಣ್ಣ ವರದಿಯನ್ನ ನೋಡ್ಕೊಂಡ್ ಬನ್ನಿ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಹಮ್ಮಿಕೊಂಡಿರುವ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಯ ಆಯ್ಕೆ ಪ್ರಕ್ರಿಯೆ ಬೆಂಗಳೂರಿನಲ್ಲಿ ನಡೆಯಿತು. ಹೋರಾಟಗಾರರಾದಂಥ SR ಹಿರೇಮಠ್, ಚಿತ್ರನಟ, ನಿರ್ಮಾಪಕ ಹಾಗೂ ನಿರ್ದೇಶಕ ರಮೇಶ್ ಅರವಿಂದ್, ವಿಧಾನ ಪರಿಷತ್ ಸದಸ್ಯೆ ಹಾಗೂ ಹಿರಿಯ ಚಿತ್ರನಟಿ ಜಯಮಾಲಾ ಹಾಗೂ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಸಂಪಾದಕೀಯ ನಿರ್ದೇಶಕರಾದಂಥ ಸುಗತ ಶ್ರೀನಿವಾಸ ರಾಜು ಅವರು ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಮತ್ತು ನಮ್ಮ ಏಷ್ಯಾನೆಟ್ ಸಂಸ್ಥೆ ಒಳಿತನ್ನು ಗುರುತಿಸಬೇಕು ಅನ್ನುವ ಒಂದು ಆಶಯದೊಂದಿಗೆ ನಾವು ಈ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗಳ ಬಗೆಗೆ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸಿದ್ವಿ. ಇವತ್ತು ಸುಮಾರು 59 ಅಥವಾ ಸುಮಾರು 60 ಎಂಟ್ರಿಗಳು ನಮ್ಮ ಮುಂದೆ ಇದ್ದವು. 59 ಅಥವಾ 60 ಎಂಟ್ರಿಗಳಲ್ಲಿ 15 ಆಯ್ಕೆ ಮಾಡೋದು ಬಹಳ ಕಷ್ಟದ ಕೆಲಸ. ಯಾಕಂದರೆ ಪ್ರತಿಯೊಬ್ಬರು ಈ ಶಾರ್ಟ್ ಲಿಸ್ಟ್ ಆಗಿದ್ದಂತಹ 60 ಮಂದಿ ಕೂಡ ತಮ್ಮದೇ ರೀತಿಯಾದ ಸಾಧನೆಯನ್ನು ಮಾಡಿದ್ದವರು. ಈ 15 ಮಂದಿ ಯಾರು ಆಯ್ಕೆ ಆಗಿದ್ದಾರೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ. ಇಲ್ಲಿ ನಾವು ಬಂದಾಗ ಒಂದು 800-900 ಅಪ್ಲಿಕೇಶನ್ಸ್ ಬಂದಿತ್ತು. ಅಂದರೆ ಕರ್ನಾಟಕದ ಮೂಲೆಯಲ್ಲಿ ಎಂಥ ಸಾಧಕರಿದ್ದಾರೆ, ಎಂಥ ಅದ್ಭುತವಾದ ಕೆಲಸಗಳು ಮಾಡ್ತಿದ್ದಾರೆ, ನಿಸ್ವಾರ್ಥವಾಗಿ ಸಮಾಜ ಸೇವೆ ಮಾಡ್ತಿರುವಂಥ ಆ ಗಣ್ಯರ ಬಗ್ಗೆ ಎಲ್ಲ ಆ ಕಥೆಗಳು ಕೇಳೋಕ್ಕೆ ಭಾಳ ಖುಷಿ ಆಗ್ತಿತ್ತು. ಅದನ್ನು ಆಯ್ಕೆ ಮಾಡೋದು ಇನ್ನೂ ಕಷ್ಟ ಆಯಿತು. ಅವ್ರಿಗೆ ಅವ್ರು ಫಿಲ್ಟರ್ ಮಾಡಿ ಇಟ್ಟಿದ್ದರು. ನಾವು ಬಂದಾಗ ಒಂದು 59-60 ಕೇಸ್ಗಳಿತ್ತು. ಅದರಲ್ಲಿ ನಾವು ಒಂದು 15 ಜನಗಳನ್ನ ಆಯ್ಕೆ ಮಾಡಬೇಕು ಬಂತು. ಬಹಳ ಕಷ್ಟವಾದ ಕೆಲಸ. ಬಟ್ ನಮ್ಮ ಸಾಮಾನ್ಯ ಜ್ಞಾನಕ್ಕೆ, ನನ್ನ ವಿವೇಕಕ್ಕೆ ಇಷ್ಟವಾದ ವ್ಯಕ್ತಿಗಳ ಬಗ್ಗೆ ನಾನು ಆಯ್ಕೆ ಮಾಡಿದೆ. ಸಾಮಾಜಿಕ ಬದಲಾವಣೆಗೆ ಶ್ರಮಿಸ್ತಾ ಎಲೆಮರೆಕಾಯಿಯಂತೆ ಕೆಲಸ ಮಾಡ್ತಾ ಇರುವಂಥ ಅಸಾಮಾನ್ಯ ಕನ್ನಡಿಗರನ್ನ ಗುರುತಿಸಿ ಗೌರವಿಸುವುದಕ್ಕೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಅರ್ಜಿಗಳನ್ನ ಆಹ್ವಾನಿಸಿತ್ತು. ರಾಜ್ಯದ ಮೂಲೆಗಳಿಂದ 800ಕ್ಕೂ ಹೆಚ್ಚು ಹೆಸರುಗಳನ್ನ ನಾಮನಿರ್ದೇಶನ ಮಾಡಲಾಗಿತ್ತು. ಈ 800 ನಾಮಪತ್ರಗಳ ಪೈಕಿ 59 ಸಾಧಕರನ್ನ ಆಯ್ಕೆ ಮಾಡಲಾಗಿತ್ತು. ಈ 59 ಸಾಧಕರ ಪೈಕಿ ಇಂದು 15 ಜನರನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಯಿತು. ಕನ್ನಡಪ್ರಭ ಸುವರ್ಣದವರು ಅಸಾಮಾನ್ಯ ಕನ್ನಡಿಗ ಅನ್ನೋ ಒಂದು ಅವಾರ್ಡ್ ಕೊಡುವಂಥದ್ದು ಏನು ಮಾಡ್ತಾ ಇದ್ದಾರೆ, ಇದು ತುಂಬ ಒಂದು ಅಪೂರ್ವ ಮತ್ತು ಉತ್ಕೃಷ್ಟ ಪರಂಪರೆ. ಇದು ಮುಂಬರುವ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಎಂಥೆಂಥ ಅಸಾಮಾನ್ಯ ಕನ್ನಡಿಗರಿದ್ದಾರೆ, ಅವರು ಮುಂದಿನ ಪೀಳಿಗೆಯಲ್ಲಿ ರೋಲ್ ಮಾಡೆಲ್ ಆಗಬೇಕು.
ಆವಾಗ ನಮ್ಮ ಸಮಾಜ, ನಮ್ಮ ಪ್ರಜಾಪ್ರಭುತ್ವ ಸರಿಯಾದ ದಿಶೆಯೊಳಗೆ ಒಂದು ಪ್ರಗತಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಂಥ ಒಂದು ಪ್ರಯತ್ನಗಳಲ್ಲಿ ಇದು ಒಂದು ಒಳ್ಳೆಯ ಅಪೂರ್ವ ಪ್ರಯತ್ನ ಅಂತ ನನಗನ್ನಿಸ್ತದೆ. ಯಾವ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥತೆಯಿಂದ ಈ ಸಮಾಜವನ್ನು ಕೆಲವರು ಪ್ರೇರಣೆಯಾಗಿ ಪ್ರೇರಣಾಪೂರ್ವಕವಾಗಿ ಕೆಲಸ ಮಾಡಿದರೆ, ಇನ್ನು ಕೆಲವರು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಒಳಿತನ್ನು ಬಯಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದ್ಭುತವಾದಂಥ ಸಾಧನೆಗಳು. ಒಂದೊಂದು ಸಾಧಕರ ಇತಿಹಾಸವನ್ನು ಅವ್ರು ಮಾಡಿದಂಥ ಕೆಲಸವನ್ನು ನೋಡ್ತಾ ನೋಡ್ತಾ ನಮಗೆ ಹೃದಯ ತುಂಬಿ ಬರ್ತಿತ್ತು, ಕೆಲವು ಸಲ ಕಣ್ಣು ತುಂಬಿ ಬರ್ತಿತ್ತು ಮತ್ತು ಮೆಚ್ಚುಗೆ ಆಗ್ತಿತ್ತು. ಅವರನ್ನು ಆಯ್ಕೆ ಮಾಡುವಾಗ ಒಂದು 10 ಜನರನ್ನು ಆಯ್ಕೆ ಮಾಡುವಷ್ಟೊತ್ತಿಗೆ ನಿಜಕ್ಕೂ ಯಾವುದನ್ನು ಹೆಕ್ಕೋದು ಯಾವುದನ್ನು ಬಿಡೋದು ಅಂತ ಆಲೋಚನೆಯಲ್ಲಿದ್ವಿ ನಾವೆಲ್ಲ. ಈಗ ಆಯ್ಕೆಯಾಗಿರುವಂಥ 15 ಜನರ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನು ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರ ಮಾಡಲಾಗುವುದು. ಅದೇ ರೀತಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ವಿಶೇಷ ಲೇಖನಗಳನ್ನು ಪ್ರಕಟಿಸಿ ಜನರಿಂದ ಮತದಾನ ಮಾಡಿಸಲಾಗುತ್ತೆ. ಜನರ ಮತದಾನದ ಮೂಲಕ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೆ ಅಂತಿಮ ಆಯ್ಕೆ ನಡೆಯಲಿದೆ. ಆಗಸ್ಟ್ 26ರಂದು ಬೆಂಗಳೂರಿನ ಚೌಡಯ್ಯ ಸ್ಮಾರಕ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಮಾಧ್ಯಮ ಲೋಕದ ಒಂದು ವಿನೂತನ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಕಣ್ವಾ ಗ್ರೂಪ್ ಆಫ್ ಕಂಪನಿಯವರು, ಅದರ CMD ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯಾಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಾಥ್ ಕೊಡಬೇಕು ಅಂತ ನಿಮ್ಗೆ ಅನಿಸ್ತು? ಯಾಕಂತಂದರೆ ಇವಾಗ ಕನ್ನಡಿಗರಲ್ಲಿ ಪ್ರತಿಭೆಗೆ ಏನೂ ಕಡಿಮೆ ಇಲ್ಲ ಅನ್ನೋದು ನಾವು ಯಾವಾಗಲೂ ನಾನು ಸುಮಾರು ಒಂದು 10 ವರ್ಷದಿಂದ ಅದನ್ನು ಪ್ರತಿಪಾದಿಸ್ತಿದ್ದೆ. ನಮ್ಮ ಕನ್ನಡಿಗರಲ್ಲಿರ್ತಕ್ಕಂಥ ಇಂಥ ಒಂದು ಪ್ರತಿಭೆನ ಮಾಡ್ತಿರ್ತಕ್ಕಂಥ ಒಂದು ಅವಕಾಶ ನಿಜಕ್ಕೂ ಒಂದು ಒಳ್ಳೆಯ ಒಂದು ಸಂತೋಷನ ತಂದಿದೆ. ಏಕೆಂತಂದರೆ ಇವಾಗ ಸಾಕಷ್ಟು ಜನ ಕನ್ನಡ ಸೇವೆ ಅಥವಾ ಕನ್ನಡಿಗರು ಮಾಡ್ತಾ ಇರ್ತಕ್ಕಂಥದ್ದು ನಾವು ಗುರುತಿಸೋದು ಈ ಒಂದು ನಿಜಕ್ಕೂ ಒಂದು ಏನೊಂದು ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಅದು ನನಗೆ ತುಂಬ ಒಂದು ಖುಷಿ ತಂತು. ಅದಕ್ಕೋಸ್ಕರ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇದನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ. ಎಸ್, ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತನಾಡ್ತೀನಿ. ಸೊ ವೀಕ್ಷಕರೇ, ನಮ್ಮ ಮೊದಲ ನಾಮಿನಿಯನ್ನು ನಾವು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀವಿ. ಕನ್ನಡದ ಲಿಪಿ ಬ್ರಹ್ಮ. ಕನ್ನಡ ಭಾಷೆಗೂ ತಂತ್ರಜ್ಞಾನಕ್ಕೂ ಇದ್ದಂತಹ ಅಂತರವನ್ನ ಮುರಿದು ಕೊಂಡಿಯನ್ನ, ಸೇತುವೆಯನ್ನ ಉಂಟು ಮಾಡಿದವರು, ಸೇತುವೆಯನ್ನ ನಿರ್ಮಾಣ ಮಾಡಿದವರು KP ರಾವ್. ಯಾವ ರೀತಿಯ ಸಾಧನೆ ಅದು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಈ ಕುರಿತಾಗಿ ಒಂದು ಸಣ್ಣ ವರದಿಯನ್ನ ನೋಡ್ಕೊಂಡ್ ಬನ್ನಿ. ಇವರ ಹೆಸರು KP ರಾವ್. ಇವತ್ತು ನಾವೇನಾದ್ರೂ ಕಂಪ್ಯೂಟರ್ನಲ್ಲಿ ಕನ್ನಡ ಬಳಸ್ತಿದ್ರೆ ಅದಕ್ಕೆ ಇವರೇ ಕಾರಣ. ಕೋಶ ಓದು ದೇಶ ಸುತ್ತು ಅನ್ನೋ ಮಾತಿಗೆ ಅನ್ವರ್ಥವಾಗಿದ್ದಾರೆ. ಸಾಹಿತ್ಯ ಮತ್ತು ತಂತ್ರಜ್ಞಾನ ಎರಡನ್ನೂ ಬಲ್ಲ KP ರಾವ್ ಬಾಲ್ಯದಲ್ಲೇ ಕನ್ನಡ, ಉರ್ದು, ತುಳು, ದೇವನಾಗರಿ ಲಿಪಿಗಳನ್ನ ಕರಗತ ಮಾಡಿಕೊಂಡ್ರು. ಹೀಗಾಗಿ 80ರ ದಶಕದಲ್ಲಿ ಕನ್ನಡಕ್ಕೆ ಪ್ರಪ್ರಥಮವಾಗಿ ಪರ್ಸನಲ್ ಕಂಪ್ಯೂಟರ್ನಲ್ಲಿ ಬಳಸಬಹುದಾದ ಸೇಡಿಯಾಪು ಎಂಬ ಹೆಸರಿನ ತಂತ್ರಾಂಶವನ್ನ ಸಿದ್ಧಪಡಿಸಿ ಕನ್ನಡಿಗರೆಲ್ಲರ ಬಳಕೆಗೆ ಉಚಿತವಾಗಿ ನೀಡಿದ್ರು. UK ಮೂಲದ ಮೋನೋಟೈಪ್ ಸಂಸ್ಥೆ ಸೇರ್ಕೊಂಡು ಅದರ ನಿರ್ದೇಶಕರಾಗಿ ಮೊದಲ ಕನ್ನಡ ಕೀಲಿಮಣಿ ವಿನ್ಯಾಸ ಮಾಡಿದ್ರು. ಕನ್ನಡದ ಕಂಪ್ಯೂಟರ್ ಕ್ಷೇತ್ರದ ಹಲವು ಪ್ರಥಮಗಳಿಗೆ ಇವರು ಕಾರಣರಾಗಿದ್ದು KP ರಾವ್ ಕೀಲಿಮಣೆ ಅಂತಲೇ ಪ್ರಚಲಿತವಾಗಿದೆ. ವಿಜ್ಞಾನಿ, ಸಂಶೋಧಕ ಎನಿಸಿರುವ KP ರಾವ್ ಹಲವಾರು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಉಪನ್ಯಾಸ ಕೊಟ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಇದ್ದಾರೆ. ಈಗಲೂ ಒಂದು ರೀತಿಯಲ್ಲಿ ಅವರು ಪ್ರಾಧ್ಯಾಪಕರೇ. ಬಹಳ ಕಡೆ ಈಗಲೂ ಅವರನ್ನು ಗೆಸ್ಟ್ ಲೆಕ್ಚರ್ಗೆ ಕರೆಸ್ತಾ ಇರ್ತಾರೆ. ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳಲ್ಲೆಲ್ಲ ಅವರು ಹೋಗಿ ಕ್ಲಾಸ್ ಮಾಡ್ತಾ ಇರ್ತಾರೆ. ಒಂದು ಮುಖ್ಯವಾದ್ದೆಂದರೆ ಅವರೊಬ್ಬರು ವಿಜ್ಞಾನಿ, ಸಂಶೋಧಕ. ಕನ್ನಡ ಲಿಪಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದವರು ಮೊದಲಿಗರು. ಸಂವಹನದ ಮೂಲ ಮತ್ತು ಸಾಧ್ಯತೆಗಳನ್ನ ಅರಿದು ಕುಡಿದಿರುವ ಈ ನಿತ್ಯ ಸಂಶೋಧಕ ಎಂದೂ ನಿಂತ ನೀರಾಗಿಲ್ಲ. ಸೇಡಿಯಾಪು, ಅಪಾರ, ದೇವಂ
ಹೀಗೆ ಬೆನ್ನಿಗೆ ತಂತ್ರಾಂಶಗಳನ್ನ ನೀಡಿದ್ದಾರೆ. ದೇವಂ ತಂತ್ರಾಂಶ ಅವರ ನೂತನ ಅನ್ವೇಷಣೆ. ದೇವನಾಗರಿ ಲಿಪಿಯಲ್ಲಿರುವ ವೇದ ಪುರಾಣಗಳನ್ನ ನಮಗೆ ಬೇಕಾದ ಭಾಷೆಯಲ್ಲಿ ಲಿಪಿ ಮೂಡಿಸಿ ಓದಬಹುದಾದ ಬಹುದೊಡ್ಡ ಸಂಶೋಧನೆ ಇದು ಎನಿಸಿದೆ. ಭಾಷಾಧಾರಿತ ಅಥವಾ ಬಹುಭಾಷಾ ಫಾಂಟ್ಗಳನ್ನು ಕೂಡ ಬಹುಶಃ ನಾನು ಮಾಡಿದ್ದವರಲ್ಲಿ ಮೊದಲಿಗ ಸ್ವಲ್ಪ ದಿವಸಕ್ಕೆ ಹಿಂದೆ ನೀವು ನೋಡಿದರೆ ಒಂದೇ ಲಿಪಿಯಲ್ಲಿ ಒಂದು ದೇವನಾಗರಿ ಲಿಪಿ ಕನ್ನಡ ಅಕ್ಷರಗಳಿರೋದಂಥದ್ದು ಮಾಡಿದೆ. ದೇವಂ ಅಂತ ಇದಕ್ಕೆ ಹೆಸರು. ಇದರಲ್ಲಿ ಏನಾಗ್ತದೆ ಹೇಳಿದರೆ ದೇವನಾಗರಿಯಲ್ಲಿ ಲಿಪಿಯಲ್ಲಿ ಇರುವಂಥದ್ದು ಏನೇ ಇದ್ದರೂ ಕೂಡ ವೇದಗಳಿರ್ಬೋದು ಅಥವಾ PDF ಪೇಜ್ಗಳಿರ್ಬೋದು, ಇದನ್ನು ನೀವು ಈ ಲಿಪಿಯಲ್ಲಿ ಓದಿದರೆ ಅದು ಕನ್ನಡ ಅಕ್ಷರಗಳಲ್ಲಿ ನಿಮ್ಗೆ ಕಾಣಿಸ್ತದೆ. ಏನು ಬದಲಾವಣೆಗಳು ಮಾಡದೆ ಹಾಗೆ ಓದಲಿಕ್ಕೆ ಸಾಧ್ಯ ಇದೆ. ಮಾತನಾಡಿದ್ದನ್ನ ಗ್ರಹಿಸಿ ಅಕ್ಷರ ರೂಪದಲ್ಲಿ ಮೂಡಿಸುವ ಹೊಸ ತಂತ್ರಜ್ಞಾನಕ್ಕೆ ಅಂತಿಮ ರೂಪ ಕೊಡುತ್ತಿದ್ದಾರೆ KP ರಾವ್. ಸಂಶೋಧನೆ ತಮ್ಮ ಮನಸ್ಸಂತೋಷಕ್ಕೆ ಹೊರತು ಸಂಪಾದನೆಗಲ್ಲ ಎಂಬ ಮನೋಭಾವದ KP ರಾವ್ ಅಪರೂಪದ ಅಸಾಮಾನ್ಯ ಕನ್ನಡಿಗರೆನಿಸಿದ್ದಾರೆ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೆ KP ರಾವ್ ಕೂಡ ಒಬ್ಬ ನಾಮಿನಿಯಾಗಿದ್ದು, ನಿಮ್ಮ ಆಯ್ಕೆ ಇವರಾಗಿದ್ದಲ್ಲಿ AK1 ಅಂತ ಟೈಪ್ ಮಾಡಿ 9241012211 ಈ ನಂಬರ್ಗೆ SMS ಮಾಡಿ. ಅಸಾಮಾನ್ಯ ಕನ್ನಡಿಗ, ಇಂತಹ ಹಲವು ಸಾಧಕರನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವೇ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಶ್ರಮ. ಇನ್ನು ಬಹಳಷ್ಟು ಮಂದಿ ಸಾಧಕರನ್ನ ನಾವು ಈಗಾಗಲೇ ಲಿಸ್ಟ್ ಔಟ್ ಮಾಡಿದೀವಿ, ಶಾರ್ಟ್ ಲಿಸ್ಟ್ ಮಾಡಿದೀವಿ. ಅದನ್ನ ನೋಡ್ತಾ ಹೋದ್ರೆ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಬಿಡಬೇಕು ಅಂತ ಆಯ್ಕೆಗಾರರಲ್ಲೇ ಹಲವಾರು ಗೊಂದಲಗಳು ಇದ್ವು. ಅಂತಹ ಸಾಧಕರನ್ನ ಅತ್ಯುನ್ನತ ಸೇವೆ ಮಾಡ್ತಾ ಇದ್ರು, ಎಂದಿಗೂ ತಮ್ಮ ಹಕ್ಕನ್ನ ಚಲಾಯಿಸದೆ ಎಲೆಮರೆಕಾಯಿಯಂತೆ ತಮ್ಮ ಸೇವೆಯನ್ನ ಮುಂದುವರಿಸ್ತಾ ಇರೋರಲ್ಲಿ ಒಬ್ಬರು ರಾವ್ ಅವರ ಒಂದು ಕಥೆಯನ್ನ ನೋಡಿದ್ವಿ. ಲಿಪಿ ಬ್ರಹ್ಮ ಅಂತಾನೆ ಕರ್ನಾಟಕದಲ್ಲಿ ಬಹಳಷ್ಟು ಜನಪ್ರಿಯ. ಈ ಕ್ಷಣಕ್ಕೂ ಕೂಡ ಅವರು ತಮ್ಮ ಸಾಧನೆಯನ್ನ ಸದ್ದಿಲ್ಲದೆ ಮಾಡ್ತಾ ಹೋಗ್ತಿದ್ದಾರೆ. ಇಂತಹ ಹಲವು ಅಸಾಮಾನ್ಯ ಕನ್ನಡಿಗರನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಈ ಕುರಿತಾಗಿ ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಅಸಾಮಾನ್ಯ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. KP ರಾವ್ ಅವರ ಒಂದು ಸಾಧನೆಯನ್ನ ನಾವು ನೋಡಿದ್ವಿ. ಆದರೆ ಈ ಕ್ಷಣಕ್ಕೂ ಅವರು ತಮ್ಮ ಸಾಧನೆಯತ್ತ ಮುನ್ನುಕೊಂಡು ಹೋಗ್ತಿದ್ದಾರೆ. ಎಂದಿಗೂ ಕೂಡ ತಮ್ಮ ಹಕ್ಕನ್ನ ಅವರು ಪಡೆದುಕೊಂಡಿಲ್ಲ ಅಥವಾ ಹಕ್ಕನ್ನ ಕೇಳಿಲ್ಲ ಅನ್ನುವಂಥದ್ದು. ಪವನಜ ಸರ್, ತಂತ್ರಜ್ಞಾನ ಭಾಷೆಯನ್ನ ಸಾಯಿಸ್ತಿದೆ ಅನ್ನುವಂತಹ ಒಂದು ಮಾತಿದೆ. ಆದರೆ ಈ ಸ್ಟೋರಿಯನ್ನ ನೋಡಿದ ನಂತರ ಬಹುಶಃ ಅದನ್ನ ಬದಲಾಯಿಸಿ ಬರೀಬೇಕಾಗುತ್ತೆ. ತಂತ್ರಜ್ಞಾನ ಮತ್ತು ಭಾಷೆ ಎಂತಹ ಒಂದು ಸಂಬಂಧವನ್ನ ಹೊಂದಿದೆ ಅನ್ನೋದ್ರ ಕುರಿತಾಗಿ ನಾನು ಇದಕ್ಕೆ ಒಂದು ಯಾವಾಗಲೂ ನನ್ನ ಭಾಷಣದಲ್ಲಿ ಹೇಳುವ ಒಂದು ಮಾತಿದೆ. ಮಂಜೇಶ್ವರ ಗೋವಿಂದ ಪೈ ಕನ್ನಡದ ಪ್ರಥಮ ರಾಷ್ಟ್ರಕವಿ ಅವರು ಒಂದು ಹೇಳ್ತಾರೆ, ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನ್ನು ನುಡಿಸು ಅಂತ. ಹಾಗೆ ಹೊಸತು ಕಿನ್ನರಿ, ಹೊಸ ತಂತ್ರಾಂಶ, ಇದು ತಂತ್ರಜ್ಞಾನ, ಹಳತು ನಮ್ಮ ಭಾಷೆ. ಹಾಗೆ ಈ DVG ಅವರು ಮಂಕುತಿಮ್ಮನ ಕಗ್ಗ ಹೇಳಿದಾಗೆ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮಾಡಿದ್ರು. ಅಂದರೆ ತಂತ್ರಜ್ಞಾನ ಬಂದಂತೆ ನಮ್ಮ ಭಾಷೆ ಸಂಸ್ಕೃತಿಯನ್ನು ಅದರಲ್ಲಿ ಅಳವಡಿಸ್ಕೊಳ್ಬೇಕಷ್ಟೆ. ನೀವು ಒಂದು ವಿಷಯ ನಾನು ಇಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಬೇಕು ಅಂತ ಇದು ಕೇಳ್ತಾ ಇದ್ದಾಗ ನೆನಪಾಯ್ತು ನನಗೆ. KP ರಾವ್ ಅವರು ಬರೀ ಕೇವಲ ಕನ್ನಡಕ್ಕೆ ಮಾತ್ರ ಅಲ್ಲ ಇದು ಪ್ರಪ್ರಥಮ ಬಾರಿಗೆ ಒಂದು ತಂತ್ರಾಂಶ ಮಾಡಿದ್ದು, ಇಡೀ ಭಾರತೀಯ ಭಾಷೆಗೆ ಪ್ರಪ್ರಥಮ ಬಾರಿಗೆ ಮಾಡಿದವರು ಅವರೇ. ನಾನು ಎಲ್ಲ ಕಡೆ ಅವರನ್ನು ಭಾರತೀಯ ಗಣಕ ಭಾಷಾ ಪಿತಾಮಹ ಅಂತಲೇ ಬರಿತೀನಿ. ಅಂದರೆ ಈ ಭಾರತದ ಎಲ್ಲ ಲಿಪಿಗಳಿಗೆ ಮೂಲ ಸಿಂಧು ಲಿಪಿ, ಅದರಲ್ಲೇ ಅಂದರೆ ಬ್ರಾಹ್ಮಿಗಿಂತಲೂ ಹಿಂದಿದ್ದದು. ಅದರನ್ನು ಪ್ರಪ್ರಥಮ ಬಾರಿಗೆ 70ನೇ ದಶಕದಲ್ಲಿ ಈ ಟೈಪ್ ಸೆಟ್ಟಿಂಗ್ ಮೆಷಿನ್ನಲ್ಲಿ ಅಂದರೆ ಗಣಕದಲ್ಲಿ ಮಾಡಿದ್ದು ಅವರು ಟಾಟಾ ಪ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಯಾರೋ ಬಂದು ನನಗೆ ಸಿಂಧು ಲಿಪಿಯನ್ನು ಮುದ್ರಿಸಬೇಕು, ಒಂದು ಪುಸ್ತಕ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದು ಸಿಂಧು ಲಿಪಿ ಬಗ್ಗೆ, ಅದನ್ನು ಮುದ್ರಿಸಬೇಕು, ಅದನ್ನು ಹೇಗೆ ಮಾಡ್ತೀರಾ ಅಂತ ಕೇಳಿದಾಗ ಇವರು ಅದನ್ನೊಂದು ಚಾಲೆಂಜ್ ಸವಾಲಾಗಿ ತೆಕ್ಕೊಂಡು ಅದಕ್ಕೆ ಫಾಂಟ್ ಎಲ್ಲ ಮಾಡಿ, ಅದಕ್ಕೆ ಕೀಬೋರ್ಡ್ ಮಾಡಿ ಸಖತ್ ಒದ್ದಾಡಿದ್ದು 70ನೇ ದಶಕ, ಈಗಿದಲ್ಲ, ನೆನಪಿಟ್ಕೊಳ್ಳಿ ಅವರು ಮಾಡಿದಾಗ. ಸೊ ಅದರಿಂದ ನಾನು ಅವರನ್ನು ಯಾವಾಗಲೂ ಭಾರತೀಯ ಗಣಕದಲ್ಲಿ ಭಾರತೀಯ ಭಾಷೆಗಳ ಪಿತಾಮಹ ಅಂತಲೇ ಕರೆಯೋದು.
ಆ ಸಾಧನೆಯ ಕುರಿತಾಗಿ ಏನು ಹೇಳ್ತೀರಾ? ಇದುವರೆಗೂ ಕೂಡ ತಮ್ಮ ಸಾಧನೆಯ ಯಾವೊಂದು ಅಂಶಕ್ಕೂ ಅವರು ಹಕ್ಕು ಸ್ಥಾಪನೆಯನ್ನ ಮಾಡ್ಕೊಂಡಿಲ್ಲ. ಆದರೆ ಸಮಾಜಕ್ಕೆ ಕೊಡ್ತಾನೇ ಬಂದಿರುವಂತಹದ್ದು ರೀಜನಲ್ ಲ್ಯಾಂಗ್ವೇಜಸ್ ಇವತ್ತು ನಾಶವಾಗಿ ಹೋಗ್ತಾ ಇವೆ, ಪ್ರಾದೇಶಿಕ ಭಾಷೆಗಳು ಅನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂತಹದ್ದು. ಆದರೆ ಅದರ ಜೊತೆಗೆ ತಂತ್ರಜ್ಞಾನವನ್ನ ಬಳಸಿಕೊಂಡು ಪ್ರಾದೇಶಿಕ ಭಾಷೆಯನ್ನು ಎಷ್ಟು ಬಲಿಷ್ಠವಾಗಿ ತೋರಿಸ್ಕೊಳ್ಬಹುದು, ಎಷ್ಟು ಬಲಿಷ್ಠವಾಗಿ ಉಳಿಸ್ಕೊಳ್ಬಹುದು ಅನ್ನೋದಕ್ಕೂ ಈ ಸಾಧನೆ ಒಂದು ಉದಾಹರಣೆ ಅಂತ ಅನ್ಸುತ್ತೆ. ಖಂಡಿತ. ಈಗ ಅವರು 1986ನೇ ಇಸವಿಯಲ್ಲಿ ಕನ್ನಡದ್ದು ಫಸ್ಟ್ ಏನಂತೀರ ನೀವು ಈಗೆಲ್ಲ ಬಳಸ್ತೀರಲ್ಲ ವರ್ಡ್ ಪ್ರೊಸೆಸರ್ ಅಂತ CDF ಅಂತ ಅವರು ಮಾಡಿದ್ದು ಆವಾಗ. ಈಗ ನಿಮಗೆ ನೋಡಿ, ಭಾರತೀಯ ಭಾಷೆ ಇಂಗ್ಲೀಷ್ ಭಾಷೆ ಮೂಲಭೂತ ವ್ಯತ್ಯಾಸ ಅಂದರೆ ಭಾರತೀಯ ಭಾಷೆಗಳು ಧ್ವನ್ಯಾತ್ಮಕ. ಕಾ ಮತ್ತು ಓದಿಸಿದೆ ಕೋವೆ ಆಗೋದು. ಇಂಗ್ಲೀಷ್ನಲ್ಲಿ ಬರೆಯುವುದೊಂದು ಓದುವುದೊಂದು, ಯಾರಾದರೂ ಹೇಳೋ ತನಕ ಅದು ನಿಮ್ಗೆ ಏನು ಅಂತ ಗೊತ್ತಿರೋದಿಲ್ಲ. ಭಾರತೀಯ ಭಾಷೆಗಳಿಗೆ ಆ ಸಮಸ್ಯೆ ಇಲ್ಲ. ನಿಮಗೆ ಗೊತ್ತಿರ್ಬೋದು, TV ನ್ಯೂಸ್ ರೀಡರ್ಗಳಿಗೆ ಆಫ್ರಿಕಾದಿಂದ ಯಾರೋ ಬಂದಿದ್ದೆ ಅವನ ಹೆಸರು ಕೊಟ್ಟರೆ ಅದನ್ನು ಹೇಗೆ ಓದಬೇಕು ಅಂತ ತಲೆಗೆಡಿಸ್ಕೊಂಡು. ಆದರೆ ಕನ್ನಡದಲ್ಲಿ ಬರ್ಕೊಟ್ರೆ ಆ ಸಮಸ್ಯೆ ಬರೋದಿಲ್ಲ, ಇಂಗ್ಲೀಷ್ನಲ್ಲಿ ಬರ್ಕೊಟ್ರೆ ಸಮಸ್ಯೆ ಬರ್ತದೆ. ಅದೇ ಭಾರತೀಯ ಭಾಷೆಗಳು ಇರೋದೇ ಹಾಗೆ. ಆದರೆ ಇದನ್ನು ಅವರು ಆ ಕಾಲದಲ್ಲೇ ಅರ್ಥ ಮಾಡಿಕೊಂಡು ಕೆ ಒತ್ತಿ ಐ ಒತ್ತಿದ ಕೀ ಆಗುತ್ತಲ್ಲ, ಆ ಕೀಲಿ ಮಣೆಯನ್ನು ಮಾಡಿದ್ದಿದೆಯಲ್ಲ, ಕೀಬೋರ್ಡ್ ಆ ವಿನ್ಯಾಸ ಇದೆಯಲ್ಲ, ಅದನ್ನು ಅವರು ಪೇಟೆಂಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಪೇಟೆಂಟ್ ಮಾಡ್ತಿದ್ದು ಅವರು ಮಿಲಿಯಗಟ್ಟಲೆ ದುಡ್ಡು ಮಾಡ್ಬೋದಿತ್ತೇನೋ. ಈಗ ನಮಗೆ ನೋಡುವಾಗ ಅದೇನಿದೆ, ಭಾಳ ಸಿಂಪಲ್ ಅಲ್ಲ, ಭಾಷೆ ಇರೋದೇ ಹಾಗೆ ಅಲ್ವ ಅಂತ ಅನ್ನಿಸ್ತದೆ. ಆದರೆ ಆ ಕಾಲದಲ್ಲಿ 70ರ ದಶಕದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೊಂದು ಲಾಜಿಕ್ ತರ್ಕ ಎಲ್ಲ ಹಾಕಿ ಅದನ್ನು ಪ್ರೋಗ್ರಾಮ್ ಮಾಡಿದ್ದು. ಆವಾಗ ಇಷ್ಟು ತಂತ್ರಜ್ಞಾನ ಇಷ್ಟು ಮುಂದುವರೆದೂ ಇರಲಿಲ್ಲ. ನಿಜವಾಗಿ ಮೆಚ್ಚಬೇಕಾದ ವಿಷಯ. ಸರಿ, ಏನು ಹೇಳ್ತೀರಿ? ಅಂದರೆ ಏನನ್ನೂ ನಿರೀಕ್ಷೆ ಮಾಡದೆ, ಸಮಾಜದಿಂದ ಏನನ್ನೂ ನಿರೀಕ್ಷೆ ಮಾಡದೆ ತಮ್ಮ ಕೈಯಲ್ಲಿ ಆದ ಮಟ್ಟಿಗೆ ಸಮಾಜಕ್ಕೆ ನೀಡ್ತಾ ಬಂದಿರುವಂತಹ KP ರಾವ್ ಅವರ ಕುರಿತಾಗಿ. ಮೊದಲನೇದಾಗಿ ಅವರು ಏನು ಒಂದು ಕಂಪ್ಯೂಟರಲ್ಲಿ ಕನ್ನಡ ಕಲಿತರು, ಇದಕ್ಕೆ ನಿಜವಾದ ಒಂದು ಅದ್ಭುತ ಸಾಧನೆ. ಯಾಕೆ ಹೇಳ್ತೀನಿ ಅಂತಂದರೆ, ಈಗ ಅಂದರೆ 2020ನೇ ಇಸ್ವಿ ಅಥವಾ ನಾವು ಹೋಗ್ತಾ ಇದ್ದೀವಿ ಅಂದರೆ, ಯಾರಿಗೆ ಕಂಪ್ಯೂಟರ್ ಗೊತ್ತಿಲ್ಲ ಆ ವ್ಯಕ್ತಿ ಅನಕ್ಷರಸ್ಥ ಅನ್ನಲ್ಲ. ಇವಾಗ ಸಪೋಸ್ ನನಗೆ ಕಂಪ್ಯೂಟರ್ ಬರಲ್ಲ ಅಂದರೆ ನಾನು ಇವಾಗ ಯಾವುದಾದ್ರೂ ಒಂದು ಆಫೀಸಲ್ಲಿ ನಾವು ಒಂದು ಕ್ಲರ್ಕ್ ಜಾಬ್ ಕೇಳ್ತೇವೆ, ಕಂಪ್ಯೂಟರ್ ಬರುತ್ತಾ ಅಂತ ಫಸ್ಟ್ ಕೇಳ್ತಾರೆ ಇವಾಗ. ಹಾಗಾದರೆ ಕಂಪ್ಯೂಟರ್ ಬರೋದಿಲ್ಲ ಅಂದರೆ ಆ ವ್ಯಕ್ತಿ ಒಂದು ಅನಕ್ಷರಸ್ಥ ಅಂತ. ಸೊ ಅಂಥ ಟೈಮಲ್ಲಿ ಆಗ ನಮ್ಮ ಕನ್ನಡಿಗರಿಗೊಂದು ಪ್ರಶ್ನೆ, ನನಗೆ ಇಂಗ್ಲೀಷ್ ಬರಲ್ಲ, ಕಂಪ್ಯೂಟರ್ ಕಲಿಬೇಕಾದ್ರೆ ಇಂಗ್ಲೀಷೇ ಬರಬೇಕಾಗಿತ್ತು. ಇವಾಗ ಇವರು ಒಂದು ಕನ್ನಡಿಗರಿಗೆ ಒಂದು ಕಡೆ, ನೀವು ಕಂಪ್ಯೂಟರ್ ಕಲಿಬೇಕಾದ್ರೆ ಇಂಗ್ಲೀಷೇ ಬರಬೇಕು ಅಂತೇನಿಲ್ಲ, ಕನ್ನಡ ಗೊತ್ತಿದ್ರು ಕೂಡ ನೀವು ಕಂಪ್ಯೂಟರ್ ಕಲ್ತ್ಕೋಬೋದು. ಇದು ಅದ್ಭುತವಾಗಿ ಕನ್ನಡ ಒಂದು ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆ. ಆ್ಯಕ್ಚುಲಿ ನಿಜವಾಗ್ಲೂ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕು ನನ್ನ ಪ್ರಕಾರ. ಎರಡನೇ ವಿಚಾರ, ನೀವು ಹೇಳಿದ್ರಿ ಪ್ರಾದೇಶಿಕ ಭಾಷೆಗಳು ಈಗ ನಶಿಸ್ತಾ ಇದ್ದಾವೆ, ಅಥವಾ ಪ್ರಾದೇಶಿಕ ಭಾಷೆಗಳಲ್ಲಿ ಎಸ್ಪೆಷಲಿ ಕನ್ನಡ ನಶಿಸ್ತಾ ಇದೆ. ಇವಾಗ ನಾನು ಆ್ಯಕ್ಚುಲಿ ನನ್ನ ಒಂದು ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನನ್ನ ಕನ್ನಡ ಬಗ್ಗೆ ಒಂದಿದೆ. ಯಾಕೆ ನಶಿಸ್ತಾ ಇದೆ ಅಂತಂದರೆ, ಸೊ ಯಾಕೆ ನಶಿಸ್ತಾ ಇದೆ ಅಂದರೆ, ಈಗ ನಾನೊಂದು ತಂತ್ರಜ್ಞಾನ ಕಲಿಬೇಕು ಅಂತ ಇಟ್ಕೊಳ್ಳಿ. ಸಪೋಸ್ ನಾನು ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗ್ ಕಲಿಬೇಕು, ಆಗ ಅದು ಕನ್ನಡದಲ್ಲಿ ಇಲ್ಲ. ನಾನು ಎಷ್ಟೇ ಗಣಿತದಲ್ಲಿ ಅಥವಾ ವಿಜ್ಞಾನದಲ್ಲಿ ಎಷ್ಟೇ ಬುದ್ಧಿವಂತನ ಆಗಿದ್ರೂ ಕೂಡ ನನಗೆ ಇಂಗ್ಲೀಷ್ ಬರಲ್ಲ ಅಂದರೆ ಅಲ್ಲಿ ನಾನು ಹಿಂದೆ ಹೋಗಬೇಕಾಗತ್ತೆ. ಸರಿ, ಇಲ್ಲಿ ಇದು ಪ್ರಯತ್ನ 80ರಲ್ಲಿ ಆಗಿದೆ ಅಲ್ವಾ. ನಾನು ಇವತ್ತು ಕೂಡ ನನಗೊಂದು ಖುಷಿ ಆಗ್ತಾ ಇದೆ, KP ರಾವ್ ಥರ ಇನ್ನೇ ಯಾರಾದರೂ ಈ ಒಂದು ತಂತ್ರಜ್ಞಾನ ಪುಸ್ತಕನ ಅಥವಾ ಒಂದು ವೈದ್ಯಶಾಸ್ತ್ರನ ಆಗ್ಬೋದು ಅಥವಾ ಒಂದು ಇಂಜಿನಿಯರಿಂಗ್ ಆಗ್ಬೋದು, ಅದನ್ನು ಕನ್ನಡದಲ್ಲಿ ಬರೆದ್ರೆ ಖಂಡಿತ ನಾನು ಕಣ್ವ ಗ್ರೂಪ್ ಅವ್ರನ್ನ ಪ್ರೋತ್ಸಾಹ ಮಾಡುತ್ತೆ, ಅವರಿಗೆ ಖಂಡಿತ ಏನು ಬೇಕಾದರೂ ಸಪೋರ್ಟ್ ಕೊಡುತ್ತೆ. ಯಾಕೆ ಅಂತಂದರೆ, ನನಗೆ ಸುಮಾರು ವಿಚಾರ ಏನಾಗ್ತಿತ್ತು ಅಂತ ಹೇಳಿದ್ರೆ, ಯಾವುದೋ ಒಂದು ಸಬ್ಜೆಕ್ಟ್ ನಮ್ಗೆ ಅರ್ಥ ಆಗಲ್ಲ. ಬಹುಶಃ ನನಗೆ ಇಂಗ್ಲೀಷಲ್ಲಿ ಅದು ಓದ್ರೆ ಅರ್ಥ ಆಗೋದಿಲ್ಲ, ಬಟ್ ಕನ್ನಡದಲ್ಲಿ ಹೋದ್ರೆ ಇಲ್ಲಿ ಕೂತಿರ್ತಕ್ಕಂಥ ಸುಮಾರು ಇವ್ರ ಲೇಖನ ಓದಿದ್ದೀನಿ, ನನಗೆ ತಂತ್ರಜ್ಞಾನ ಸುಮಾರು ಅರ್ಥ ಆಗ್ತಾ ಇದೆ ಅಂದರೆ ಈ ಸಾಹೇಬರು ಬರೆದಿರ್ತಕ್ಕಂಥ ಲೇಖನಗಳು ಕನ್ನಡದಲ್ಲಿದೆ. ಈ ಮಾತೃಭಾಷೆ ಏನಪ್ಪ ಅಂತಂದರೆ, ಮನುಷ್ಯ ಹುಟ್ಟಿದಾಗೆ ಆತನ ಇದಾಗ್ತದೆ. ಸೊ ಈ ಒಂದು ತಂತ್ರಜ್ಞಾನಕ್ಕೆ ಯಾವ ಒಂದು ತಂತ್ರಜ್ಞಾನ ಇವರು KP ರಾವ್ ಅವರು ಕಂಪ್ಯೂಟರ್ ಮಾಡಿದ್ದಾರೆ, ಇವತ್ತು ನಾವು ಒಂದು ಎದೆ ಮುಟ್ಕೊಂಡು ಹೇಳ್ಬೋದು, ಕಂಪ್ಯೂಟರ್ ಕಲಿಬೇಕಾದ್ರೆ ಇಂಗ್ಲೀಷ್ ಕಲಿಬೇಕಾಗಿಲ್ಲ, ಕನ್ನಡ ಗೊತ್ತಿದ್ರೂ ಕಂಪ್ಯೂಟರ್ ಕಲಿಬೋದು. ಸೊ ಇದೇ ರೀತಿ ಇವರು ಒಂದು ಏನು ನಿರೀಕ್ಷೆ ಮಾಡಲ್ಲ ಅಂತ, ಅದರಲ್ಲಿ ಒಂದು ಯಾವುದೇ ಒಬ್ಬ ವ್ಯಕ್ತಿ ನಾವು ಏನು ಮಾಡ್ತಾ ಇದ್ದೀವಿ ಅದೇನು ನಿರೀಕ್ಷೆ ಮಾಡಲ್ಲ ಅಂದರೆ, ಬಹುಶಃ ಆ ವ್ಯಕ್ತಿಯ ಒಂದು ಇದು ಭಾವನೆ ಎಲ್ಲಿವರೆಗೂ ಇರ್ತದೆ. ಯಾಕಂದರೆ ಪೇಟೆಂಟ್ ತಗೊಂಡಿಲ್ಲ, ಇದು ತಗೊಂಡಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಅದಕ್ಕೆ ಸರಸ್ವತಿ ಅವರಲ್ಲಿ ಮನೆ ಮಾಡಿದ್ದಾರೆ. ನೀನು ಏನನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತಂದಾಗ ಎಲ್ಲವೂ ಸಿಗುತ್ತೆ. ಆ್ಯಕ್ಚುಲಿ ಇವರು ಒಂದು ಸಾಧನೆ ಮಾತ್ರ, ನಾವು ಏನು ಒಂದು ಕನ್ನಡ ಸಾಹಿತ್ಯ ಪ್ರಾದೇಶಿಕ ಇನ್ನು ಮುಂದಕ್ಕೆ ಅಂದರೆ ಒಂದು ಟೆಕ್ನಾಲಜಿನಲ್ಲಿ ಕನ್ನಡ ಬರ್ತಕ್ಕಂಥದ್ದು
ಇವರ ಒಂದು ಸಾಧನೆ ನಾವು ಎಷ್ಟು ಹೊಗಳಿದ್ರು ಕೂಡ ಅದು ಕಡಿಮೆ ಅನ್ಸುತ್ತೆ. ಸರ್, ಇದರ ಜೊತೆಗೆ KP ರಾವ್ ಅವರ ಜ್ಞಾನದ ಹಸಿವನ್ನ ನಾವು ಖಂಡಿತವಾಗಿಯೂ ಮೆಚ್ಕೊಳ್ಳೇಬೇಕು ಅಂತ ಅನ್ಸುತ್ತೆ. ಅವರ ಮೊಮ್ಮಗನ ಜೊತೆ ಸೇರಿ ಈಗ ಮೊಮ್ಮಗಳ ಜೊತೆ ಸೇರಿ ಈಗ ತಂತ್ರಜ್ಞಾನದ ಕುರಿತಾಗಿ ಅವರು ಕೆಲಸ ಮಾಡ್ತಾ ಇರುವಂತಹದ್ದು. ಸೊ ಜನರೇಷನ್ ಅವರಿಗೆ ಅಡ್ಡ ಬಂದಿಲ್ಲ, ಆ ಜನರೇಷನ್ ನ ಜೊತೆಗೆ ತಾವು ಕೂಡ ಜ್ಞಾನವನ್ನ ಜನರೇಷನ್ಗೆ ಹರಡ್ತಾ ತಮ್ಮ ಸಾಧನೆಯನ್ನ ಸಾಗಿಸ್ಕೊಂಡು ಹೋಗ್ತಾ ಇರುವಂತದ್ದು. ಹೌದು ನೋಡಿ, ಈಗ ಅವರ ಮೊಮ್ಮಗಳ ಜೊತೆ ಅಂತ ಹೇಳಿ ಆ ವಿಷಯ ಬಂದಾಗ ನೆನಪಾಯಿತು. ಅದೇ ದೇವಮ್ಮ ಅಂತ ಒಂದು ಫಾಂಟ್ ಮಾಡಿದ್ದಾರೆ ಅವರು. ಅದೇನೆಂದರೆ ದೇವನಾಗರಿಯ ಇದು ಎನ್ಕೋಡಿಂಗ್ ಯುನಿಕೋಡ್ ಕೋಡ್ ಪಾಯಿಂಟ್. ಉದಾಹರಣೆ ದೇವನಾಗರಿಯ ಕಾನು ಯುನಿಕೋಡ್ ವ್ಯಾಲ್ಯೂ, ಅದೇ ಅದರ ಡಿಸ್ಪ್ಲೇ ಗ್ಲಿಫ್ ಅಂತಾರಲ್ಲ ಅಕ್ಷರ ಭಾಗ, ಅದು ಕನ್ನಡದ ಅಕ್ಷರ. ಅಂದರೆ ನೀವು ದೇವನಾಗರಿಯಲ್ಲಿ ಇರುವ ಮಾಹಿತಿ, ಅದು ವರ್ಡ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಆ ಫಾಂಟಲ್ಲಿ ನೀವು ನೋಡಿದರೆ ಕನ್ನಡ ಲಿಪಿಯಲ್ಲಿ ಕಾಣ್ತದೆ. ಅಂದರೆ ಅದು ನಿಮಗೆ ದೇವನಾಗರಿ ಸಂಸ್ಕೃತದ ಶ್ಲೋಕಗಳನ್ನು ಓದಲಿಕ್ಕೆ. ಈಗ ಎಲ್ಲಕ್ಕಿಂತ ಹೆಚ್ಚು ಉಪಯೋಗ ಅದು ಯಾರಿಗೆ ಆಗ್ತಿದೆ ಅಂದರೆ ಮೊನ್ನೆ ಕೊಂಕಣಿ ವಿಕಿಪೀಡಿಯಾ ಲೈವ್ ಆಯಿತು. ಈಗ ಕೊಂಕಣಿ ವಿಕಿಪೀಡಿಯಾ ಏನಾಗಿದೆ ಅಂದರೆ ಕೊಂಕಣಿ ಭಾಷೆಯನ್ನು ದೇವನಾಗರಿ ಲಿಪಿಯಲ್ಲಿ, ಕನ್ನಡ ಲಿಪಿಯಲ್ಲಿ, ಇಂಗ್ಲೀಷ್ ಲಿಪಿಯಲ್ಲಿ, ಮಲಯಾಳಂ ಲಿಪಿಯಲ್ಲಿ ಎಲ್ಲ ಬರೀತಾರೆ. ಈಗ ಕೊಂಕಣಿ ವಿಕಿಪೀಡಿಯಲ್ಲಿ ಅತ್ಯಂತ ಹೆಚ್ಚು ಸುಮಾರು 90% ಲೇಖನಗಳು ದೇವನಾಗರಿ ಲಿಪಿಯಲ್ಲಿವೆ. ಸೊ ಮಂಗಳೂರಿನ ಕೊಂಕಣಿಯವರು ಆ ಫಾಂಟ್ ಹಾಕ್ಕೊಂಡ್ರೆ ಗೋವಾದ ಕೊಂಕಣಿಯವರು ಬರೆದಿದ್ದು ದೇವನಾಗರಿ ಲಿಪಿಯಲ್ಲಿ ಬರೆದಿದ್ದನ್ನು ಕನ್ನಡ ಲಿಪಿಯಲ್ಲಿ ಓದಬಹುದು. ಸೊ ಇದೊಂದು ಅದ್ಭುತವಾದ ಕೆಲಸ ಇವರು ಮಾಡಿದ್ದಾರೆ. ಇದರ ವಿರುದ್ಧವನ್ನು ಮಾಡಬೇಕು ಅಂದರೆ ದೇವನಾಗರಿ ಇದು ಗ್ಲಿಫ್ ಕನ್ನಡದ ಎನ್ಕೋಡಿಂಗ್, ಅಂದರೆ ಕನ್ನಡದ ಕೊಂಕಣಿಯಲ್ಲಿ ಬರೆದಿದ್ದನ್ನು ಗೋವಾದವರಿಗೆ ಓದಲಿಕ್ಕೆ, ಅದು ರಿವರ್ಸ್, ಅದು ಮಾಡಬೇಕು ಅಂತ ಹೇಳಿದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಸ್, ಖಂಡಿತವಾಗಿಯೂ ಅಂತಹ ಅತ್ಯುನ್ನತ ಸಾಧಕರನ್ನ ಗೌರವಿಸುವಂತಹ ಪ್ರಯತ್ನ ನಮ್ಮದು. ಈ ಕುರಿತಾಗಿ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯನ ಹಂಚಿಕೊಂಡ್ರಿ. ಧನ್ಯವಾದ ಸರ್. ಸರ್, ನಿಮಗೂ ಕೂಡ ಧನ್ಯವಾದ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಪ್ರತಿದಿನವೂ ಕೂಡ ನಾಳೆಯಿಂದ ಹಿಡಿದು ಇಬ್ಬರು ಸಾಧಕರನ್ನ ಪ್ರತಿದಿನವೂ ನಿಮಗೆ ಪರಿಚಯಿಸುವಂತಹ ಪ್ರಯತ್ನವನ್ನ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಮಾಡುತ್ತೆ. ಎಲೆಮರೆಕಾಯಿಯಂತೆ ಇದ್ದು ಸಮಾಜಕ್ಕೆ ಅತ್ಯುನ್ನತ ಸೇವೆಯನ್ನ ಸಲ್ಲಿಸ್ತಾ ಇರುವ ಆ ಎಲ್ಲ ಅಸಾಮಾನ್ಯ ಕನ್ನಡಿಗರಿಗೆ ನಮಿಸುವಂತಹ ಒಂದು ಪ್ರಯತ್ನ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ್ದು. ಪ್ರತಿದಿನವೂ ಕೂಡ ತಪ್ಪದೇ ನೋಡಿ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದಲ್ಲಿ ಆ ಸಾಧಕರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ನೀಡ್ತೀವಿ. ಇದು ಇವತ್ತಿನ ಅಸಾಮಾನ್ಯ ಕನ್ನಡಿಗ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕನ್ವಾ ಮಾರ್ಟ್ ಪ್ರೆಸೆಂಟ್ಸ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಅಸಾಮಾನ್ಯ ಕನ್ನಡಿಗ, ಪವರ್ಡ್ ಬೈ ಸುಪ್ರೀಂ ಸೋಲಾರ್. ಮೇಕ್ ಲೈಫ್ ಬೆಟರ್. TSS ಟೈಗರ್ ಸೂಪರ್.